2026ರ ಸಿಸಿಎಲ್ ಪಂದ್ಯಗಳಿಗೆ ತೆರೆ ಬಿದ್ದಿದೆ. ನಿನ್ನೆ ಕಿಚ್ಚ ಸುದೀಪ್ ನಾಯಕತ್ವದ ಕರ್ನಾಟಕ ಬುಲ್ಡೋಸರ್ಸ್ ಹಾಗೂ ಬೆಂಗಾಲ್ ಟೈಗರ್ಸ್ ಮಧ್ಯೆ ಫೈನಲ್ ಪಂದ್ಯ ನಡೆದಿದೆ. ಈ ಪಂದ್ಯದಲ್ಲಿ ಸುದೀಪ್ ಪಡೆಗೆ ನಿರಾಯಾಸ ಗೆಲುವು ಸಿಕ್ಕಿದೆ. ಈ ಮೂಲಕ 3ನೇ ಬಾರಿ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಚಾಂಪಿಯನ್ಸ್ ಆಗಿ ಹೊರಹೊಮ್ಮಿದೆ. ಕಿಚ್ಚ ಸುದೀಪ್ಗೆ ಸಿಸಿಎಲ್ 12ನೇ ಆವೃತ್ತಿ ಗೆದ್ದಿದ್ದು ಡಬಲ್ ಸಂಭ್ರಮ. ಒಂದ್ ಕಡೆ ಸುದೀಪ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು 30 ವರ್ಷಗಳನ್ನ ಪೂರೈಸಿದ್ದಾರೆ. ಮತ್ತೊಂದು ಕಡೆ ಸುಮಾರು 12 ವರ್ಷಗಳಿಂದ ಟ್ರೋಫಿ ಗೆಲ್ಲುವುದಕ್ಕೆ ಕಾದು ಕೂತಿದ್ದ ಕಿಚ್ಚ 12ನೇ ಸೀಸನ್ ಅನ್ನೇ ಗೆದ್ದು ಸಂಭ್ರಮಿಸಿದ್ದಾರೆ. ಕಿಚ್ಚನಿಗೆ 12 ಲಕ್ಕಿ ನಂಬರ್ ಆಗಿರ್ಬೇಕಲ್ವಾ? ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೂಡ ಅತಿ ಹೆಚ್ಚು TRP ಗಿಟ್ಟಿಸಿಕೊಂಡು ದಾಖಲೆ ಬರೆದಿತ್ತು. ಈ ಎಲ್ಲಾ ಸಂಭ್ರಮವನ್ನ ಸಿಸಿಎಲ್ 2026 ಗೆದ್ದ ಬಳಿಕ ಅದ್ದೂರಿಯಾಗಿ ಆಚರಿಸಿದ್ದಾರೆ. ಅದರಲ್ಲೂ ಭಾರತದ ಮಾಜಿ ನಾಯಕ ರೋಹಿತ್ ಶರ್ಮಾ T20 ವಿಶ್ವಕಪ್ ಗೆದ್ದ ಸಮಯದಲ್ಲಿ ಟ್ರೋಫಿಯನ್ನ ಪಡೆಯುವಾಗ ಹೇಗೆ ಸಂಭ್ರಮಿಸಿದ್ರೋ ಅದೇ ಶೈಲಿಯಲ್ಲಿ ಕಿಚ್ಚ ಸುದೀಪ್ ಸಂಭ್ರಮಿಸಿದ್ದಾರೆ. ಈ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹಾಗೆ ಸಿಸಿಎಲ್ ಗೆದ್ದ ಕರ್ನಾಟಕ ಬುಲ್ಡೋಸರ್ ತಂಡಕ್ಕೆ ಸಿಕ್ಕಿದ ಹಣ ಎಷ್ಟು ಅನ್ನೋದು ಕೂಡ ಚರ್ಚೆಯಾಗ್ತಾ ಇದೆ. ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇತಿಹಾಸದಲ್ಲೇ ಕರ್ನಾಟಕ ಬುಲ್ಡೋಸರ್ ಸ್ಟ್ರಾಂಗ್ ಟೀಮ್. ಕಳೆದ 12 ಸೀಸನ್ಗಳಲ್ಲೂ ಕಿಚ್ಚ ಸುದೀಪ್ ನಾಯಕತ್ವದ ತಂಡ ಉತ್ತಮ ಪ್ರದರ್ಶನ ನೀಡ್ತಾ ಬಂದಿದೆ. ಈ ಬಾರಿ ಸಿಸಿಎಲ್ ಟ್ರೋಫಿ ಗೆಲ್ಲೋದಕ್ಕೂ ಮುನ್ನ ಕಿಚ್ಚ ಸುದೀಪ್ ತಂಡ 2 ಬಾರಿ ಚಾಂಪಿಯನ್ ಆಗಿತ್ತು. 2014ರಲ್ಲಿ ಕೊನೆಯದಾಗಿ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿತ್ತು. ಅಲ್ಲಿಂದ ಸುಮಾರು 12 ವರ್ಷಗಳ ಕಾಲ ಫೈನಲ್ಗೆ ಬಂದು ಎಡುತ್ತಾ ಇದ್ರು, ಇಲ್ಲ ಸೆಮಿಫೈನಲ್ನಲ್ಲಿ ನಿರ್ಗಮಿಸ್ತಾ ಇದ್ರು. ಆದರೆ 2026ರಲ್ಲಿ ಕೊನೆಗೂ 3ನೇ ಬಾರಿ ಚಾಂಪಿಯನ್ ಪಟ್ಟಕ್ಕೇರಿದ್ದಾರೆ.